ಆತ್ಮೀಯ ವಿದ್ಯಾರ್ಥಿಗಳೇ, 2023 ಮತ್ತು 24ನೇ ಸಾಲಿನ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೈಗೊಂಡಿರ್ತಕ್ಕಂತಹ ಈ ಒಂದು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ದ್ವಿತೀಯ ಭಾಷೆ ಕನ್ನಡ ಮಕ್ಕಳಿಗೆ ಒಂದು ದ್ವಿತೀಯ ಭಾಷೆ ಕನ್ನಡ ಪತ್ರಿಕೆ ಸರಳವಾಗಿ ಇತ್ತು ಅಂತ ಹೇಳಬಹುದು. ಅದರ ಮಾದರಿ ಉತ್ತರಗಳನ್ನು ನೀವು ಒಂದು ಸಲ ನೋಡಿ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾದರಿ ಉತ್ತರಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆಗೆ ಹೂ ಬುಟ್ಟಿ, ಎರಡನೇ ಪ್ರಶ್ನೆಗೆ ಕಟ್ಟಕಡೆ, ಮೂರನೇ ಪ್ರಶ್ನೆಗೆ ಆ, ನಾಲ್ಕನೇ ಪ್ರಶ್ನೆಗೆ ಅಂಗೈ ಅಂತಕ್ಕಂಥ ಉತ್ತರಗಳು ಇರುತ್ತೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಎರಡನೇ ಮೈನಲ್ಲಿ ಬರಬೇಕಾದ್ರೆ ದೇಶದ ಉದ್ಧಾರ ಯಾರನ್ನು ಅವಲಂಬಿಸಿರುತ್ತೆ ಅಂತ. ದೇಶದ ಉದ್ಧಾರ ಹಸಿ ಕೃಷಿಯನ್ನು ಅವಲಂಬಿಸಿದೆ ಎಂದು ಲೇಖಕರು ಹೇಳಿದ್ದಾರೆ. ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಅಂತ ಕೇಳಿದರು. ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ ಇರುತ್ತದೆ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ ಅಂತ ಕೇಳಿದರು. ಹಕ್ಕಿಗೂಡಿನಲ್ಲಿ ಕಲಾವಿದನ ಸೃಜನತೆ, ವಿಜ್ಞಾನಿಯ ತಂತ್ರಜ್ಞಾನದ ಸಮನ್ವಯತೆ ಇರುತ್ತದೆ. ಸಸ್ತನಿಗಳ ಆಶ್ರಯದಾನಗಳು ಯಾವುವು? ಸಸ್ತನಿಗಳ ಆಶ್ರಯದಾನಗಳು ಗುಹೆ, ಪೊಟರೆ, ಗೂಡು, ಬಿಲ. ಹೆಡ್ ಮಾಸ್ಟರರು ಸಂತೋಷಗೊಂಡದ್ದು ಹೇಗೆ? ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಹೆಡ್ ಮಾಸ್ತರರು ಸಂತೋಷಗೊಂಡರು. ಲಂಡನ್ನಿನ ವ್ಯಾಕ್ಸ್ ಮ್ಯೂಸಿಯಂಗೆ ಟುಸ್ಸೋಡ್ ಎಂಬ ಹೆಸರು ಹೇಗೆ ಬಂದಿತ್ತು ಅಂತ ಪ್ರಶ್ನೆ ಇತ್ತು. ವ್ಯಾಕ್ಸ್ ಗೊಂಬೆಗಳನ್ನು ಮೊದಲು ಮಾಡಿದವರು ಮೇಡಮ್ ಟುಸ್ಸೋಡ್, ಆದುದರಿಂದ ವ್ಯಾಕ್ಸ್ ಮ್ಯೂಸಿಯಂಗೆ ಟುಸ್ಸೋಡ್ ಎಂಬ ಹೆಸರು ಬಂತು. ಗೋಪಾಲನ ಗೆಳೆಯರ ಹೆಸರೇನು? ಗೋಪಾಲನ ಗೆಳೆಯರ ಹೆಸರು ರಾಮು, ಕಿಟ್ಟಿ, ನಾಣಿ, ಮಾಧು. ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಹೇಗೆ ಹೋದನು? ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಪ್ರೀತಿಯನ್ನು ಹುಡುಕಿಕೊಂಡು ಹೊರಟನು. ಕವಿ ಈ ಒಂದು ಸದ್ದು ಮಾಡಿದರು ಪದ್ಯದಲ್ಲಿ ಮಾನವನ ಜೀವನವನ್ನು ಇಬ್ಬನಿಗೆ ಏಕೆ ಹೋಲಿಸುತ್ತಾರೆ? ರವಿಕಿರಣಕ್ಕೆ ಇಬ್ಬನಿಕರಿಗೆ ನೀರಾಗುವಂತೆ ಮಾನವನು ಶಾಂತಿಯಿಂದ ಜೀವನವನ್ನು ಮುಗಿಸಬೇಕೆಂದು ತಿಳಿಸಲು ಕವಿ ಮಾನವನ ಬದುಕನ್ನು ಇಬ್ಬನಿಗೆ ಹೋಲಿಸಿದ್ದಾರೆ. ನಾವು ನಮ್ಮ ಕರ್ತವ್ಯಗಳನ್ನು ಯಾವ ರೀತಿ ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ತಟ್ಟೆಯಲ್ಲಿ ಕರ್ಪೂರ ಮೌನವಾಗಿ ಶಾಂತಿಯಾಗಿ ಕರಗುವಂತೆ ನಾವು ಸಹ ನಮ್ಮ ಕರ್ತವ್ಯಗಳನ್ನು ಮುಗಿಸಬೇಕೆಂದು ಕವಿ ಹೇಳಿದ್ದಾರೆ. ತುಂಬಿದ ಕುಣಿಗಲ್ಕೆರೆಯನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ತುಂಬಿದ ಕುಣಿಗಲ್ಕೆರೆಯನ್ನು ನಿಂಬೆಯ ಹಣ್ಣಿಗೆ ಹೋಲಿಸಲಾಗಿದೆ. ಉತ್ತರನಿಗೆ ಏಕೆ ಇಂದ್ರ ಪದವಿ ಬೇಕಾಗಿಲ್ಲ? ಕಾರಣ ಏನು ಅಂತ ಕೇಳಿದರು. ತನ್ನ ಅರಸುತನವೇ ಸಾಕಾಗಿರುವುದರಿಂದ ಉತ್ತರನಿಗೆ ಇಂದ್ರ ಪದವಿಯು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಉತ್ತರ ಬರುತ್ತೆ. ಮುಂದೆ ಬರ್ತಕ್ಕಂಥದ್ದು 2-3 ವಾಕ್ಯದಲ್ಲಿ ಉತ್ತರಿಸಿ. ರೈತನು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದನು ಅಂತ. ನಿಸರ್ಗದ ಜೊತೆ ಹೋರಾಟ, ಸಕಾಲದಲ್ಲಿ ಮಳೆ ಬಾರದಿರುವುದು, ಭೂಮಿ ಬರಡಾಗುವುದು, ಉತ್ತಮ ಬೀಜ ಸಿಗದಿರುವುದು, ಕ್ರಿಮಿಕೀಟಗಳ ಹಾವಳಿ, ಬೆಳೆಗೆ ಸರಿಯಾದ ಬೆಳೆ ಸಿಗದಿರುವುದು, ಇವು ರೈತರ ಎದುರಿಸುತ್ತಿರ್ತಕ್ಕಂಥ ಒಂದು ಸಮಸ್ಯೆಗಳಾಗಿರುತ್ತೆ. ಇಲ್ಲಿ ಒಂದು ಸರಳವಾಗಿ ಉತ್ತರ ಕೊಡಬೇಕಾದ್ರೆ ಮಳೆ ಸಮಸ್ಯೆ, ಬೆಲೆ ಸಮಸ್ಯೆ, ಬೆಳೆ ಸಮಸ್ಯೆ, ಉತ್ತಮ ಬೀಜದ ಸಮಸ್ಯೆ, ಮಣ್ಣಿನ ಸಮಸ್ಯೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಉತ್ತರಗಳನ್ನು ಕೂಡ ನೀವಿಲ್ಲಿ ಬರೆಯಬಹುದು ಮಕ್ಕಳೇ. 18ನೇ ಪ್ರಶ್ನೆ, ಪುಟ್ಟರಾಜರ ವೇಷಭೂಷಣಗಳೇನಾಗಿದ್ದವು ಅಂತ. ಶುಭ್ರವಾದ ಖಾದಿಯ ಬಿಳಿಯ ಉದ್ದನೆಯ ಅಂಗಿ, ಅಂದರೆ ಬಿಳಿಯ ಅಂಗಿ, ಪಂಚೆ, ತಲೆಗೆ ಕೆಂಪು ಪೇಟ, ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಪಾದಗಳಲ್ಲಿ ಆವುಕೆ, ಕೈಯಲ್ಲಿ ಉದ್ದನೆಯ ಬೆತ್ತ. ಇವು ಪುಟ್ಟರಾಜರ ವೇಷಭೂಷಣಗಳಾಗಿದ್ದವು. ಮುಂದೆ ಬರ್ತಕ್ಕಂಥ ಪ್ರಶ್ನೆ, ಹಕ್ಕಿಗಳು ಗೂಡುಗಳನ್ನು ಎಲ್ಲೆಲ್ಲಿ ಕಟ್ಟುತ್ತವೆ? ಹಕ್ಕಿಗಳು ತಮಗಿರುವ ಹಾರಾಟದ ಶಕ್ತಿಯಿಂದ ತಮಗೆ ಬೇಕಾದ ಕಡೆ ಗೂಡು ಕಟ್ಟುತ್ತವೆ. ಅಂದರೆ ಸಾಗರದ ದ್ವೀಪ, ಗಿರಿಶಿಖರದ ನೆತ್ತಿ, ನಿಬಿಡ ವನಶ್ರೇಣಿ, ಕಗ್ಗತ್ತಲ ಕಣಿವೆ,
ಶೀತಲ ಧ್ರುವ ಪ್ರದೇಶ, ಹೀಗೆ ತಮಗೆ ಇಷ್ಟವಾದ ಕಡೆ ಗೂಡುಗಳನ್ನು ಕಟ್ಟುತ್ತವೆ. ಸರಳವಾಗಿ ಹೇಳಬೇಕಾದ್ರೆ ದ್ವೀಪ, ಗಿರಿ ಶಿಖರದ ನೆತ್ತಿ, ನಿಬಿಡ ಪ್ರದೇಶಗಳಲ್ಲಿ, ಕಣಿವೆ, ಶೀತಲ ಧ್ರುವದಲ್ಲಿ, ಇದ್ರ ಜೊತೆಗೆ ನೀವು ಗೂಡನ್ನು ಮರ, ಬಿಲ, ಗೂಡು ಈ ಕಡೆ ಎಲ್ಲ ಕೂಡ ಗೂಡನ್ನು ಕಟ್ಟುತ್ತೆ ಅಂತ ನೀವು ಬರೀಬಹುದು. ಮುಂದೆ ಬರ್ತಕ್ಕಂತಹ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಚೈತ್ರ ಮಾಸದಲ್ಲಿ ಹಕ್ಕಿಗಳ ಕಲರವ ಹೇಗಿತ್ತು ಅಂತ ಹೇಳಿಬಿಟ್ಟು. ಚೈತ್ರ ಮಾಸದಲ್ಲಿ ಪ್ರಕೃತಿಯು ಹಸಿರಿನಿಂದ ಕಂಗೊಳಿಸುತ್ತದೆ. ಆ ಸೌಂದರ್ಯವನ್ನು ಕಂಡು ಹಕ್ಕಿಗಳು ಮಧುರವಾಗಿ ಹಾಡುತ್ತವೆ. ಹಕ್ಕಿಗಳ ಹಾಡಿನ ಕಲರವವು ಆಕಾಶದಲ್ಲಿ ಪ್ರತಿಧ್ವನಿಸುತ್ತವೆ. ಇದರಿಂದಾಗಿ ನೆಲಮುಗಿಲ ವಾಲಗ ನಡೆದಂತೆ ಭಾಸವಾಗುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ. ಇದರಿಂದ ಈ ಒಂದು ಉತ್ತರವನ್ನು ನೀವು ಈ ರೀತಿ ಕೂಡ ಬರೀಬಹುದು ಮಕ್ಕಳಿಗೆ. ಯಾವುದು ಅಂದರೆ, ಕೊರಡ ಕೋನರಸಿ ತುದಿಗೆ ಮುಗುಳ ನಗುವೆ ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ. ಈ ಒಂದು ಪದ್ಯವನ್ನು ಇಲ್ಲಿ ಬರೆದು ಅದರ ಕೆಳಗೆ ಈ ಒಂದು ಚೈತ್ರ ಮಾಸದಲ್ಲಿ ಪ್ರಕೃತಿ ಹಸಿರಿನಿಂದ ಕಂಗೊಳಿಸಿರುತ್ತದೆ, ಹಕ್ಕಿಗಳು ಮಧುರವಾಗಿ ಹಾಡುತ್ತವೆ ಅಂತ ಹೇಳ್ಬಿಟ್ಟು ಆ ಒಂದು ಉತ್ತರಕ್ಕೆ ಈ ಒಂದು ಉತ್ತರವನ್ನು ನೀವು ಸೇರಿಸ್ಕೊಂಡು ಉತ್ತರವನ್ನು ಬರಿಬೋದು. ಯಾಕೆ ನಾನು ಈ ಥರ ಹೇಳ್ತಿದ್ದೀನಿ ಅಂದರೆ, ಚೈತ್ರ ಮಾಸದಲ್ಲಿ ಪ್ರಕೃತಿಯ ಈ ಒಂದು ಯುಗಾದಿ ಅಲ್ಲ, ಸವಿಚೈತ್ರ ಪದ್ಯದಲ್ಲಿ ನಿಮಗೆ ಅಲ್ಲಿ ಕೊರಡ ಕೋನರಸಿ ಅಂತಕ್ಕಂಥ ಒಂದು ಪದ್ಯವನ್ನು ಕಂಠಪಾಠ ಮಾಡಬೇಕಾಗತ್ತೆ. ಆ ಕಂಠಪಾಠ ಮಾಡಿರ್ತಕ್ಕಂಥ ಒಂದು ಪದ್ಯ ನಿಮಗೆ ಸರಳವಾಗಿ ನೆನಪಿಗೆ ಬಂದಾಗ ಈ ಉತ್ತರ ಕೂಡ ಅದ್ರ ಜೊತೆ ನಿಮಗೆ ನೆನಪಾಗತ್ತೆ ಅಂತ ಒಂದು ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅದನ್ನು ಜಾಯಿನ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಆನ್ಸರ್ನ ಜಾಯಿನ್ ಮಾಡಿದಾಗ, ಇಲ್ಲಾಂದರೆ ನೀವು ಜಾಯಿನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ನೆನಪು ಮಾಡಿಕೊಂಡು ಇದನ್ನು ನೆನಪು ಮಾಡ್ಕೊಂಡಾಗ ಇದಕ್ಕೆ ಸರಳವಾಗಿ ನೀವು 2 ಅಂಕಗಳನ್ನು ನೀವು ಇಲ್ಲಿ ಪಡಿಬಹುದು ಅಂತ ನಾನು ಇದಕ್ಕೆ ಹೇಳಿದ್ದೀನಿ. ಮುಂದೆ ಬರ್ತಕ್ಕಂಥದ್ದು ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡಿರ್ತಕ್ಕಂಥ ಒಂದು ನಿದರ್ಶನಗಳು ಏನು ಅಂತ. ಇದರಲ್ಲೂ ಕೂಡ ಅಷ್ಟೇ, ಮೊದಲನೇ ಪ್ರಶ್ನೆಯಿಂದ ಹಿಡಿದು, ಅಂದರೆ ಈ ಒಂದು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ, ಕಾಮನ ಬಿಲ್ಲು ಗೋಚರಿಸುತ್ತದೆ, ಆ ಉತ್ತರಗಳನ್ನೆಲ್ಲ ನೀವು ಇಲ್ಲಿ ನೆನಪು ಮಾಡ್ಕೊಂಡು ಸದ್ದು ಮಾಡದೆ ಬಾಳಬೇಕು ಎಂಬತಕ್ಕಂಥಕ್ಕೆ ಇಲ್ಲಿ ಉತ್ತರಗಳನ್ನು ನೀವು ಬರ್ಕೋಬಹುದು. ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ತಟ್ಟೆಯಲ್ಲಿ ಕರ್ಪೂರ ಮೌನವಾಗಿ ಕರಗುವ ರೀತಿ, ದೀಪದ ಎದುರು ತಿಮಿರ ಸದ್ದು ಮಾಡದೆ ಸರಿಯುವ ರೀತಿ, ರವಿಕಿರಣಕ್ಕೆ ಇಬ್ಬನಿ ಕರಗಿ ನೀರಾಗುವ ಹೋಲಿಕೆಗಳನ್ನು ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಬರೀಬಹುದು. ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ ಅಂತ. ಕಬ್ಬಕ್ಕಿಗಳು ಕೆರೆ ತುಂಬಿದಾಗ ನೋಡಲು ಶಿವ ಬಂದನು, ಆಗ ಜಲಚರಗಳು ಶಿವನನ್ನು ನೋಡಲು ಮೇಲೆದ್ದಾಗ ಜಲಚರಗಳನ್ನು ತಿನ್ನಲು ಕಬ್ಬಕ್ಕಿಗಳು ಬಾಯಿಯನ್ನು ಬಿಡುತ್ತವೆ. ವೈದ್ಯರು ಭೀಮಾನಾಯಕನನ್ನು ಕುರಿತು, ಅಂದರೆ ಭೀಮಾನಾಯಕನ ಮನಸ್ಸು ಚುಚ್ಚಿದ ಮಾತುಗಳು ಯಾವುವು ಅಂತ. ಭೀಮಾನಾಯಕನ ಮನಸ್ಸು ಏಕೆ ಚುಚ್ಚಿತು ಅಂತ ಹೇಳ್ಬಿಟ್ಟು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಏನಪ್ಪ ಆನ್ಸರ್ ಅಂದರೆ, ಅವನು ಹೇಳ್ತಾನೆ ಏನಂತ, ವೈದ್ಯರು ಹೇಳ್ತಾರೆ ಭೀಮಾನಾಯಕನಿಗೆ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ಈ ಒಂದು ಮಾತು ಅವನ ಮನಸ್ಸಿಗೆ ಚುಚ್ಕಂತದೆ. ಕಾಯುವ ಕೆಲಸಕ್ಕಾಗಿ ದುಡಿಯೋರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಅಂತ ಹೇಳ್ಬಿಟ್ಟು ವೈದ್ಯರು ಹೇಳಿರ್ತಕ್ಕಂಥ ಈ ಮಾತು ಅವನ ಮನಸ್ಸು ಚುಚ್ಕೊಂಡು ಅವನ ಮನಃ ಪರಿವರ್ತನೆ ಕೂಡ ನಲ್ಲಿ ಆಗುತ್ತದೆ. ಮುಂದೆ ಬರ್ತಕ್ಕಂಥ ಪ್ರಶ್ನೆ, ಮನುಕುಲದ ಭವ್ಯ ಬದುಕು ಯಾವ ರೀತಿ ಅರಳಬೇಕಂತ ಹೇಳ್ಬಿಟ್ಟು ಕವಿಯತ್ರಿ ಹೇಳ್ತಾರೆ ಅಂತ. ಮಾನವರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯಲಿ, ಮಾನವನ ಶ್ರಮದಲ್ಲಿ ಅಮೃತವು ಅಡಗಿದೆ. ಮತ್ತೊಮ್ಮೆ ಎಲ್ಲೆಲ್ಲೋ ಹಸಿರು ಮೇಲ ನಡೆದು ಪ್ರಕೃತಿಯು ಹಸಿರಿನಿಂದ ತುಂಬಲಿ. ನಾಳೆ ಎಂಬ ಚಪ್ಪರದ ಕೆಳಗೆ ಮನುಕುಲದ ಮೊಳಕೆ ಒಡೆದು ಭವ್ಯ ಬದುಕು ಅರಳಲಿ ಎಂದು ಕವಿಯತ್ರಿ ಹೇಳುತ್ತಾರೆ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಪ್ರಶ್ನೆ 25ನೇ ಪ್ರಶ್ನೆ, ಕವಿಕೃತಿ ಪರಿಚಯ. ಬಸವರಾಜ ಸಬರದ ಅವರು 1954 ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು. ಇವರು ನನ್ನವರ ಹಾಡು, ಹೋರಾಟ, 100 ಹನಿಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ದೇವರಾಜ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಕಾವ್ಯಾನಂದಿ ಪ್ರಶಸ್ತಿಗಳು ಕೂಡ ದೊರೆತಿವೆ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಈ ಪದಕಟ್ಟಿ ಹಾಡೇನ ಅಂತಕ್ಕಂಥ ಒಂದು ಆಕರ ಗ್ರಂಥ ಕೂಡ ಆಗಿರುತ್ತೆ. ಮುಂದೆ ಬರ್ತಕ್ಕಂಥದ್ದು ಒಂದು ಪದ್ಯದ ಸಾರಾಂಶವನ್ನು ಬರೀತಕ್ಕಂಥದ್ದು. ಪದ್ಯದ ಹೆಸರು ಸವಿಚೈತ್ರ.
ಕವಿಯ ಹೆಸರು ಬಸವರಾಜ ಸಾದರ. ಸಾರಾಂಶ ಈ ರೀತಿ ಇದೆ. ಯುಗದ ಆದಿ ಎಂದರೆ ಪ್ರಕೃತಿಯು ಹಸಿರಿನಿಂದ ಕಂಗೊಳಿಸುತ್ತದೆ, ಜಗವೆಲ್ಲ ಹೊಸ ಕಳೆಯಿಂದ ತುಂಬುತ್ತದೆ, ಮರಗಿಡಗಳೆಲ್ಲ ಚಿಗುರಿ ಬರಡು ಜೀವಕ್ಕೆ ಹೊಸ ಚೈತನ್ಯ ನೀಡುತ್ತದೆ, ನೆಲದಮ್ಮ ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ಸಿಂಗಾರಗೊಳ್ಳುತ್ತಾಳೆ. ಮುಂದೆ ಬರ್ತಕ್ಕಂಥ ಪ್ರಶ್ನೆ 27ನೇ ಪ್ರಶ್ನೆ ಅಲಂಕಾರವನ್ನು ವಿವರಿಸತಕ್ಕಂಥದ್ದು. ಅಲಂಕಾರದ ಹೆಸರು ಉಪಮಾ ಅಲಂಕಾರ. ಲಕ್ಷಣ ಬಂದು ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾ ಅಲಂಕಾರ ಎನ್ನುತ್ತೇವೆ. ಇಲ್ಲಿ ಉಪಮೇಯ ಪುಟ್ಟರಾಜರು, ಉಪಮಾನ ಸಂಗೀತ ಲೋಕದ ಧ್ರುವ ತಾರೆ, ಉಪಮಾವಾಚಕ ಅಂತೆ ಸಮಾನ ಧರ್ಮ ಬೆಳಗಿದರು. ಸಮನ್ವಯ ಈ ರೀತಿ ಇದೆ. ಇಲ್ಲಿ ಪುಟ್ಟರಾಜರು ಎಂಬ ಉಪಮೇಯವನ್ನು ಸಂಗೀತ ಲೋಕದ ಧ್ರುವತಾರೆ ಎಂಬ ಉಪಮಾನದಿಂದ ಬೆಳಗಿದರು ಎಂಬ ಸಮಾನ ಧರ್ಮವನ್ನು ಅಂತೆ ಎಂಬ ಉಪಮಾವಾಚಕದ ಮೂಲಕ ಪರಸ್ಪರ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರದ ಉದಾಹರಣೆಯಾಗಿದೆ. ಮುಂದೆ ಬರ್ತಕ್ಕಂಥ ಪ್ರಶ್ನೆ 28ನೇ ಪ್ರಶ್ನೆ ಗಾದೆಯ ಮಹತ್ವ ಗಾದೆಯನ್ನು ವಿಸ್ತರಿಸಿ ಬರೀತಕ್ಕಂಥದ್ದು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ. ಇದು ನಿಮಗೆ ಕಷ್ಟ ಆಗಲ್ಲ ಅಂತ ನನ್ನ ಭಾವನೆ ಮಕ್ಕಳೇ. ಏಕೆಂದರೆ ಹಸಿ ಮಸಿ ಕೃಷಿ ಎಂಬ ಪಾಠ ನೀವು ಈಗಾಗಲೇ ಓದಿರೋದ್ರಿಂದ ಈ ಒಂದು ಪಾಠದ ಉತ್ತರವೇ ಇಲ್ಲಿರುತ್ತೆ. ಸೊ ಹಾಗಾಗಿ ನೀವು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಅಂತಕ್ಕಂಥ ಸರ್ವಜ್ಞ ಹೇಳಿರ್ತಕ್ಕಂಥ ಒಂದು ಮಾತನ್ನು ನೀವು ನೆನಪು ಮಾಡ್ಕೊಂಡ್ರೆ ಇದು ಫುಲ್ ಆನ್ಸರ್ನ ನೀವು ಬರೀಬಹುದು. ನಾನಿಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಗಾದೆ ಮಾತಿನಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಜಸ್ಟ್ ನೀವು ಹಾಗೆ ಇದನ್ನು ಓದ್ಕೊಂಡು ಹೋಗಿ. ಅಂದರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೆ ಆಸೆಮಸೆ ಕೃಷಿಯಲ್ಲಿ ಸರ್ವಜ್ಞ ಹೇಳಿರ್ತಕ್ಕಂಥ ಒಂದು ಮಾತೇನೆ ನಿಮಗಿಲ್ಲಿ ಉತ್ತರ ಆಗತ್ತೆ. ಮುಂದೆ ಬರ್ತಕ್ಕಂತಹ ಒಂದು ಪ್ರಶ್ನೆಗಳು ಸಂದರ್ಭ ಸಹಿತ ವಿವರಿಸಿ 29ನೇ ಸಂಖ್ಯೆ. ಪ್ರಶ್ನೆ ಬಂದು ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತದೆ. ಅಂದರೆ ಗುರುರಾಜ ಕರ್ಜಗಿಯವರು ಬರೆದಿರ್ತಕ್ಕಂತಹ ಕಾಫಿ ಕಪ್ಪು ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಹೆಡ್ ಮಾಸ್ಟರು ತಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ. ಯಾವ ಸಂದರ್ಭದಲ್ಲಿ ಹೇಳುತ್ತಾರೆ? ಹೆಡ್ ಮಾಸ್ತರರು ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡುತ್ತಾ ಅವರಿಗೆ ಕಾಫಿ ಕುಡಿಯಲು ಹೇಳುತ್ತಾರೆ. ಅಂದರೆ ಕಾಫಿ ಮಾಡಿಕೊಂಡು ಬರಲು ಅಡುಗೆ ಮನೆಗೆ ಹೋಗಬೇಕಾದರೆ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಏನಂತ, ಮಕ್ಕಳೇ ಒಂದು 5 ನಿಮಿಷ ಕೂತ್ಕೊಳ್ಳಿ, ನಾನು ಒಳ್ಳೆಯ ಕಾಫಿಯನ್ನು ಮಾಡ್ಕೊಂಡು ಬರ್ತೇನೆ. ನನ್ನ ಹೆಂಡತಿ ತೀರಿ ಹೋಗಿದ್ದಾರೆ, ಅವರು ಹೋಗಿ ಕೆಲವು ವರ್ಷಗಳಾಯಿತು, ಆದರೆ ನಾನು ಮಾಡುವ ಒಂದು ಕಾಫಿ ಮಾತ್ರ ತುಂಬ ಚೆನ್ನಾಗಿರುತ್ತದೆ ಎಂದು ಹೇಳುವಾಗ ಈ ಸಂದರ್ಭ ಬಂತು. ನನಗೆ ಯಾವುದೇ ಒಂದು ಪ್ರಶ್ನೆಗೆ ಈಗ ಉತ್ತರಗಳನ್ನು ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ ಮಕ್ಕಳೇ, ಜಸ್ಟ್ ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ನೋಡಿ ನೀವೇ ಅರ್ಥ ಮಾಡಿಕೊಳ್ಳಿ. 30ನೇ ಪ್ರಶ್ನೆ ಸಂಖ್ಯೆ ಈ ರೀತಿ ಇದೆ. ಲಂಡನ್ ಮಳೆಗೆ ನಿದ್ರಿಸುತ್ತದೆಯೇ ಎಂದು ಅನಿಸುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಬಂದಿರುತ್ತೆ. 31ನೇ ಪ್ರಶ್ನೆ ಆ ಗೋಪಾಲ ಕೊಡಬೇಕು ನಾವು ಉಣ್ಣಬೇಕು ಎಂಬತಕ್ಕಂಥ ಒಂದು ಪ್ರಶ್ನೆ ಇಲ್ಲಿತ್ತು. ನೀರ ಕಂಡಲ್ಲಿ ಮುಳುಗುವರಯ್ಯ ಅಂತಕ್ಕಂಥ ಒಂದು ಪ್ರಶ್ನೆ 32ನೇ ಪ್ರಶ್ನೆ ಆಗಿರುತ್ತೆ. 33ನೇ ಪ್ರಶ್ನೆ ಬಂದು ಒಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೇಲೆ ಎಂಬ ಪದ್ಯದಿಂದ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಮುಂದೆ ಬರ್ತಕ್ಕಂಥದ್ದು 34ನೇ ಪ್ರಶ್ನೆ ಸಂಖ್ಯೆ ಕಂಠಪಾಠ ಪದ್ಯವನ್ನು ಬರೀತಕ್ಕಂಥದ್ದು. ಗುರಿ ಎಂಬ ಪದ್ಯದಿಂದ ಒಂದು ಬಾಣಕ್ಕೆ ಗುರಿ ಹಳೆವಿರುವುದುಂಟೆ ಅಥವಾ ಕೆಸರಳಿದ್ದರ ಮೇಲೆ ಬಾಂಧಲವ ನೋಡಿ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರೀಬಹುದು. 35ನೇ ಪ್ರಶ್ನೆ ಸಂಖ್ಯೆ ಬಂದು ವನಮರದ ಗಿಳಿಯ ಬಗ್ಗೆ ಕೇಳಿದರೆ, ಅಂದರೆ ಗಿಳಿಯ ವರ್ತನೆ ಯಾವ ರೀತಿ ಮಾದರಿಯಾಗಿದೆ ಅಂತ ಹೇಳ್ಬಿಟ್ಟು ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಮುಂದೆ ಬರ್ತಕ್ಕಂಥದ್ದು 36ನೇ ಪ್ರಶ್ನೆ ಸಂಖ್ಯೆ ಒಂದು ಪ್ಯಾಸೇಜನ್ನು ಓದ್ಕೊಂಡು ಆ ಒಂದು ಉತ್ತರಗಳನ್ನು ಬರೀತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಪ್ರಬಂಧಕ್ಕೆ ನನ್ನ ಪ್ರಬಂಧವನ್ನು ಉತ್ತರಗಳನ್ನು ಇಲ್ಲಿ ನೀಡಲಾಗಿಲ್ಲ. ಪೀಠಿಕೆ ಬರೆಯುವಂಥ ರೀತಿಗೆ 1 ಅಂಕ ಸಿಗುತ್ತೆ. ವಿಷಯ ನಿರೂಪಣೆ ಮಾಡ್ತಕ್ಕಂಥದ್ದು 2 ಪ್ರಶ್ನೆಗಳು. ಭಾಷಾ ಶೈಲಿಗೆ ಮತ್ತು ಮುಕ್ತಾಯ ಅಥವಾ ಉಪಸಂಹಾರಕ್ಕೆ 1 ಅಂಕ. ಒಟ್ಟಾರೆಯಾಗಿ 4 ಅಂಕಗಳನ್ನು ಗಳಿಸಬಹುದು. ಮುಂದೆ ಬರ್ತಕ್ಕಂಥದ್ದು ಪತ್ರಲೇಖನಕ್ಕೂ ಕೂಡ ನಾನು ಉತ್ತರಗಳನ್ನು ನೀಡಿಲ್ಲ. 38ನೇ ಪ್ರಶ್ನೆ ಸಂಖ್ಯೆ ಅಂದರೆ ಇಲ್ಲಿ ಫ್ರಮ್ ಅಡ್ರೆಸ್ಗೂ ಟು ಅಡ್ರೆಸ್ಗೂ ಸಬ್ಜೆಕ್ಟ್ಗೂ ಒಂದು ರಿಕ್ವೆಸ್ಟ್ ಮಾಡ್ತಕ್ಕಂಥ ಒಂದು ಇದಕ್ಕೂ ಮತ್ತು ಬಾಡಿ ಆಫ್ ದ ಮ್ಯಾಟರ್ಗೂ ಇದಿಷ್ಟು ಒಟ್ಟಾರೆಯಾಗಿ ಸೇರ್ಕೊಂಡು ಇಲ್ಲಿ 5 ಅಂಕಗಳಿಗೆ ಉತ್ತರಗಳನ್ನು ನೀವು ಅಲ್ಲಿ ಬರೀಬೇಕಾಗತ್ತೆ. ನೀವೀಗ ಆಗಾಗಲೇ ಪತ್ರಲೇಖನಗಳನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಇದರ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ.
ಆದರೆ ಸರಳವಾಗಿ ಒಂದು ಪತ್ರಲೇಖನವನ್ನು ಬರೆದು ನೀವು 5 ಅಂಕಗಳನ್ನು ಸುಲಭವಾಗಿ ನೀವು ತೆಗೆದುಕೊಳ್ಳಬಹುದು ಅಂತಲೇ ಹೇಳ್ತೀನಿ ಮಕ್ಕಳೇ. ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಧನ್ಯವಾದಗಳು.